ವೇದಿಕೆ ಮೇಲೆ ಬಂದಿದೆ ಹಾಗೂ ಬಂಜಾರ ಸಮುದಾಯದ ಕಲಾಭಿಮಾನಿಗಳು ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗುತ್ತೆ ನಾನು ನೋಡೋದು, ಯಾಕಂದ್ರೆ ಎಸ್ಪೆಷಲಿ ಲೇಡೀಸ್, ಈ ಭಾಗದ ಲೇಡೀಸ್ ಆ ಗೆಟಪ್, ಆಮೇಲೆ ಆ ಸೀರೆ ಮುಚ್ಕೊಂಡಿರೋದು, ಆಮೇಲೆ ಮಿಡ್ಮಿಡ ಅಂತ ಹಾಕೊಂಡ್ರೆ ಚೈನ್ಸ್ಗಳಿದೆ, ಅದು ನೋಡೋಕೆ ಒಂದು ಖುಷಿ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ಕಲ್ಚರ್ನ ಎತ್ತಿಡಿಯುತ್ತೆ ಅದು. ಅಂಡ್ ಹೇಳಿದ್ರೆ ಈ ತರ ಇದು ಈ ಕಮ್ಯುನಿಟಿಲಿ ಎಲ್ಲರೂ ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ, ಧೈರ್ಯವಾಗಿರ್ತೀರಾ ಅಂತ ನೋಡಿದಾಗ ಗೊತ್ತಾಗ್ತಿಲ್ಲ. ಬಂದಾಗ ನೋಡಿದೆ ಒಬ್ಬ ಗಂಡಸು ನೋಡಿದ್ರೆ ಅವ್ರು ಕೈ ಕೊಟ್ಟಾಗ್ಲೇ ಕೈ ಅಮ್ಕೊಂಡೇ ಕೊಡ್ತಾರೆ, ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅಷ್ಟು ಪ್ರೀತಿ ಕಾಣುತ್ತೆ ಅವ್ರಿಗೆ. ಬಹಳ ಸಂತೋಷ ಆಗುತ್ತೆ. ಎಲ್ಲ ಲೇಡೀಸ್ ಸರಿ, ಎಲ್ಲರೂ ಸರಿ, ಅಷ್ಟು ಅನ್ಯೋನ್ಯವಾಗಿರೋದು. ಅಂಡ್ ಎಸ್ಪೆಷಲಿ ಬಂಗಾರಪ್ಪ ಅವ್ರ ಮೇಲೆ ಇಷ್ಟೊಂದು ಲವ್ ಅಂಡ್ ರೆಸ್ಪೆಕ್ಟ್ ಕೊಡ್ಸೋದು ನನಗೂ ಗೊತ್ತಿರಲಿಲ್ಲ. ಬಂದಾಗ ಹೇಳಿದ್ರು, ನಿಜವಾಗ್ಲೂ ಐ ಥಿಂಕ್ ಒಳ್ಳೆ ಮನುಷ್ಯನಿಗೆ ಯಾವಾಗ್ಲೂ ಅಷ್ಟೇ, ಯಾವುದೇ ಜಾತಿ ಆಗ್ಲಿ, ಯಾರೇ ಮನುಷ್ಯ ಆಗ್ಲಿ ಖಂಡಿತ ಪ್ರೀತಿಸ್ತಾರೆ. ಯಾಕಂದ್ರೆ ಯಾವಾಗ ಒಂದು ಸೇವೆ ಮಾಡ್ಬೇಕು ಅಂತ ಒಂದು ಮನೋಭಾವ ಇರುತ್ತೋ ಅವ್ರು ಖಂಡಿತ ಯಾವಾಗಲೂ ಎಲ್ರು ಇಷ್ಟಪಡ್ತಾರೆ. ಇವಾಗ ಅದೇ ದಾರಿಲಿ ಅವ್ರ ಮಗಳು ಅಂದ್ರೆ ನನ್ನ ಹೆಂಡತಿ ಗೀತಾ ಅವ್ರು ಕೂಡ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಆ ರಕ್ತದಲ್ಲಿ ಅದೇ ಬರುತ್ತೆ. ಯಾಕಂದ್ರೆ ನಮ್ದು ಆಲ್ರೆಡಿ ಶಕ್ತಿಧಾಮ ಅಂತ ಒಂದು ಸಮಸ್ಯೆ ನೋಡ್ಕೊತಾ ಇದ್ದಾರೆ. ಅವ್ರಿಗೆ ಆ ತಾಕತ್ತಿದೆ, ಆ ತಾಕತ್ಗೆ ನೀವು ಶಕ್ತಿ ಕೊಡ್ಬೇಕು. ಶಕ್ತಿ ಯಾಕೆ ಕೊಡ್ಬೇಕು? ನೀವು ಕೊಡ್ಬೇಕು. ಶಕ್ತಿ ಜೊತೆ ಶಕ್ತಿ ಸೇರಿದ್ರೆ ಮಹಾಶಕ್ತಿ ಅದು. ಯಾಕಂದ್ರೆ ಒಂದ್ಸಲ ಗೆಲ್ಸಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಿಂತಿದ್ದಾರೆ, ಎರಡನೇ ಬಾರಿ ನಿಲ್ತಾ ಇದ್ದಾರೆ 10 ವರ್ಷ ಆದ್ಮೇಲೆ. ಈ ಸತಿ ಒಂದು ಮನ್ಸ್ ಮಾಡಿ, ದೊಡ್ಡ ಮನ್ಸ್ ಮಾಡಿ, ಒಂದು ಸತಿ ಅವಕಾಶ ಕೊಟ್ಟು ನೋಡಿ, ಖಂಡಿತ ಆ ಕೆಲಸನ ಮಾಡ್ತಾರೆ. ಯಾಕಂದ್ರೆ ನಾನು ಬೇರೆ ಯಾರು ಏನ್ ಮಾಡಿದ್ರೆ ಅದೆಲ್ಲ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ನನ್ನ ಹೆಂಡತಿಗೋಸ್ಕರ ನಾನು ಬಂದಿದ್ದೀನಿ. ಸರ್ಕಾರ ಎಲ್ಲಾ ಟೈಪ್ ಆಫ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಆದ್ರೆ ನಾನು ಕೊಡೋ ಗ್ಯಾರಂಟಿ ಒಂದೇ, ನಾನೇ ಗ್ಯಾರಂಟಿ. ಗೆಲ್ಸಿ ಮರ್ಸ್ಬಿಟ್ಟಿದ್ದೆ ಯುಗಾದಿ ಹಬ್ಬದ ಶುಭಾಶಯಗಳು. ಯಾಕಂದ್ರೆ ಒಂದ್ ನಿಮಿಷ ಏನಪ್ಪ, ಯುಗಾದಿ ಅಂದ್ರೆ ಹೊಸ ವರ್ಷ, ಹೊಸ ವರ್ಷ ಅಂತ ತಕ್ಷಣ ನಮ್ಗೆ ಏನ್ ಬೇಕು? ಹೊಸ ಥಾಟ್ಸ್ ಬರ್ಬೇಕು, ಹೊಸತನ ಬರ್ಬೇಕು, ಹೊಸ ಅಲೆ ಬರ್ಬೇಕು, ಹೊಸಬ್ರು ಬರ್ಬೇಕು. ಅವಾಗ್ಲೇನೆ ಹೊಸದಾಗಿ ಯೋಚನೆ ಮಾಡ್ತಾರೆ, ಒಂದ್ ಬೇರೆ ರೂಪ ತಗೊಳುತ್ತೆ. ಸೊ ಈ ಹೊಸ ವರ್ಷಕ್ಕೆ ನೀವೆಲ್ಲರೂ ಓಕೆ 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 ತಾಳ್ಮೆ ತಾಳ್ಮೆ, ಯಾವಾಗ ತಾಳ್ಮೆ ಮೇಡಮ್. ಯಾಕೆ ಇವತ್ತು ಯುಗಾದಿ ಹಬ್ಬ ಜಾಲಿಯಾಗಿರ್ಬೇಕು. ಸೊ ಎಲ್ರಿಗೂ ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ತಿಂತೀರಾ, ಎಲ್ರಿಗೂ ಜೀವನದಲ್ಲೂ ಬೇವು ಬೆಲ್ಲ ಎರಡು ತಿನ್ಬೇಕು. ಆದ್ರೆ ಸಿಹಿ ಜಾಸ್ತಿ ಇದೆ ನಿಮ್ ಲೈಫ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಸಿಹಿನ, ಸ್ವಲ್ಪ ಸಿಹಿನ ಗೀತನ ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ತಾವೆಲ್ಲರೂ ಗೆಲ್ಸಿ MP ಮಾಡ್ತೀನಿ ಅಂತ ಒಂದು ಭರವಸೆಯಲ್ಲಿ ನಿಮ್ ಮುಂದೆ ಬಂದಿದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಡಾಲಿ ಸುಮ್ಮನೆ ಬಂದ್ರೆ ಅತಿಥಿ, ಹುಡುಕೊಂಡ್ ಬಂದ್ರೆ ನಿಮ್ಗಳ ತಿಥಿ. ಬರ್ಕಯ್ಯ, ಮುಂದಾಗಡೆ ಪೇಪರ್ ಬರ್ಕೋ. ಈ ತಾಂಡ ನಂದು, ಯಾರು ಒಳಗ್ ಬರ್ಬೇಕಾದ್ರೆ ನಾನು ಪರ್ಮಿಷನ್ ಕೇಳ್ಬೇಕು. ಅಕಸ್ಮಾತ್ ಬಂತು ಜೋ 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 ಜೋಗಯ್ಯ. ಇವತ್ತು ಬರ್ಬೇಕಾದ್ರೆ ಯಾರು ಡ್ಯಾನ್ಸ್ ಆಡ್ತಾರೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು. ಅವ್ರಿಗೋಸ್ಕರ ಈ ಹಾಡು. ಮೈಸೂರ ಮಲ್ಲಿಗೆ ಯವ್ವನ ನೀನೇನೆ, ಶಿಲ್ಪದ ಸಣ್ಣ ನೀನೇನೆ, ಆ ಗೊಂಬೆ ಮಲೆಯ ವಯ್ಯರ ನೀನೇನೆ, ಜೋಗದ ಬಣ್ಣ ನೀನೇನೆ, ಮಿಸ್ಸಮ್ಮ ಕಿಸಮ್ಮ ಯಮ್ಮ, ಕಿಸಿ ನನ್ನ ಟಾಮಿಕ್ಕುತ್ತೇನೆ. ರಾಜ ಶಿವರಾಜ ಯುವರಾಜ, ನಾನೇ ನನ್ನ ಲಜಿಕ್ಕುತ್ತಾನೆ. ಮೈಸೂರ ಮಲ್ಲಿಗೆ ಯವ್ವನ ನೀನೇನೆ, ಬೇಲೂರ ಶಿಲ್ಪ ನೀನೇನೆ, ಆ ಗೊಂಬೆ ಮಾಲೆಯ ವಯ್ಯಾರ ನೀನೇನೆ, ಜೋಗದ ಬಣ್ಣ ನೀನೇನೆ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನ್ನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನ್ನು,
ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಹಸಿದಾಗ ಅನ್ನ, ದಣಿದಾಗ ನೀನು, ಕಡಗಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ, ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಣಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನು ರಾಜಕುಮಾರ. ಹಾಗೆ ಇಷ್ಟ ನಮಗೆ ಅವರಿದ್ದಾನೆ ನಿಮ್ಮ ಸಮಾಜದವರೇ. ವಿನಯ್ ಅಂತ ಅವರು ಒಂದು ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಮ್ಮ ಸಮುದಾಯದಲ್ಲೂ ಬೇರೆ ಬೇರೆ ಲೈನ್ಗೆ ಬರ್ಬೇಕಂತ ಆಸೆ ಪಡ್ತಾರೆ. ಅದರಲ್ಲಿ ವಿನಯ್ ಒಬ್ರು. ಅವ್ರು ಒಳ್ಳೆದಾಗ್ಲಿ, ತಮ್ಮೆಲ್ಲರೂ ಸಪೋರ್ಟ್ ಇರಲಿ. ಅಂಡ್ ಇವತ್ತು ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಬಹಳ ಒಂದು ಪ್ರೀತಿ ವಿಶ್ವಾಸ. ಥ್ಯಾಂಕ್ ಯು ವಿನಯ್ ಅವರು, ಥ್ಯಾಂಕ್ ಯು. ಅಂಡ್ ಅವ್ರ ತಂದೆಯವ್ರಿಗೂ ಥ್ಯಾಂಕ್ಸ್, ಅವರು ಚೆನ್ನಾಗಿ ಮಾತಾಡಿದ್ರು ಎಲ್ರು. ಆಮೇಲೆ ಯಾಕೆ ಅಪ್ಪು ಸಾಂಗ್ ಲಾಸ್ಟ್ ಆಡ್ತಾ ಅಂದ್ರೆ, ಅಪ್ಪು ಬರ್ತ್ಡೇ ದಿವಸ ಬ್ಲಡ್ ಕ್ಯಾಂಪ್ ಮಾಡಿದ್ರಂತೆ. ಬಹಳ ಸಂತೋಷ. ಪ್ರೀತಿ ವಿಶ್ವಾಸಕ್ಕೆ ನಾವ್ ಏನ್ ಕೊಡಕ್ಕೂ ಆಗಲ್ಲ, ಕಂಡು ಏನ್ ಕೊಟ್ಟರು ಕಡಿಮೆನೆ. ಬಟ್ ಯಾವತ್ತೂ ನಾವು ಚಿರುಣಿ ಆಗಿರ್ತೀವಿ, ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.